ಹೆಗಲ್ ಮೇಲೆ ಹೊತ್ಕೊಂಡು ಹೊರಟೋಗ್ತೀನಿ ನಾನು ಅಂತ ಹೇಗೆ ಅನ್ಕೊಂಡೆ ಮಮತಾ ನೀನು? ಮತ್ತೆ ಇಲ್ಲಿ ಕೂತ್ ಏನ್ ಮಾಡ್ತೀಯಕ್ಕ? ಏನು ಬದಲಾಗಲ್ಲ ಮಮತಾ, ಎಲ್ಲದನ್ನು ವಾಪಸ್ ತಗೊಳ್ತೀನಿ. ಅದಕ್ಕೂ ಮುಂಚೆ ಆ ಶ್ರಾವಣಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ಈ ಇಡೀ ಫ್ಯಾಮಿಲಿ ವಿಲ ವಿಲ ಅಂತ ಒದ್ದಾಡಬೇಕು ಹಾಗೆ ಮಾಡ್ತೀನಿ. ಆವಾಗಲೇ ನನಗೆ ನೆಮ್ಮದಿ ಸಿಗೋದು. ಅಲ್ಲ ಅಕ್ಕ, ಇದೆಲ್ಲ ಕೇಳಕ್ ಚೆನ್ನಾಗಿರುತ್ತೆ. ನೀನ್ ಆ ಕಾಲದಿಂದ ಹೇಳ್ತಾನೇ ಇದೆಯಾ, ನಾನು ಕೇಳ್ತಾನೇ ಇದ್ದೀನಿ. ಆದ್ರೆ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಂತ. ಪ್ರಭಾಕರ್ ಬಗ್ಗೆ ನೀನು ಮರ್ತೋಗ್ಬಿಟ್ಯಾ? ಯಾವುದನ್ನು ಮರ್ತಿಲ್ಲ ಅಕ್ಕ. ಆ ಪ್ರಭಾಕರ್ನ ಕರ್ಕೊಂಡೋಗಿ ಅಲ್ಲಿ ಕೂಡ್ ಹಾಕಿರೋದ್ರಿಂದ ಯಾವ ಪ್ರಯೋಜನನೂ ಆಗಿಲ್ಲ. ಅವನಿಗಲ್ಲಿ 3 ಹೊತ್ತು ಊಟ ಹಾಕೊಂಡಿದೀವಿ. ಇವ್ರು ಇಲ್ಲಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅಪ್ಪ ಕಳ್ದೋದ್ರು ಅಂತ ಒಂದಷ್ಟು ದಿನ ಕಣ್ಣೀರಿಟ್ಕೊಂಡು ಓಡಾಡಿದ್ರು. ಆ ಕಣ್ಣಿಂದ ಆಚೆನೇ ಬರ್ಲಿಲ್ಲ. ಬ್ಯಾಕ್ ಟು ದಿ ಪೆವಿಲಿಯನ್ ಅನ್ನೋ ತರ ಎಲ್ರು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಶ್ರಾವಣಿನೂ ಕುಗ್ಗಿಲ್ಲ, ಅವ್ರ ಫ್ಯಾಮಿಲಿನೂ ಕುಗ್ಗಿಲ್ಲ, ಎಲ್ರು ಆರಾಮಾಗಿದ್ದಾರೆ. ಇದ ನಾವು ಪ್ರಭಾಕರ್ನ ಕಿಡ್ನಾಪ್ ಮಾಡಿರೋ ಎಫೆಕ್ಟ್. ಅವನಿನ್ನೂ ಜೀವಂತವಾಗಿದ್ದಾನೆ, ಅದಕ್ಕೆ ಯಾರ ಕಣ್ಣಲ್ಲೂ ನೀರು ಬಂದಿಲ್ಲ, ಯಾರೂ ಕುಗ್ಗಿಲ್ಲ. ಅದೇ ಅವನು ಸತ್ರೆ ಏನ್ ಹೇಳ್ತಿದ್ಯಾಕ? ಹೌದು, ಅವನನ್ನ ಸಾಯಿಸ್ಬಿಡೋಣ. ಅಕ್ಕ, ನೀನ್ ನಿಜ ಹೇಳ್ತಿದ್ಯಾ ಅಥವಾ ನಮ್ಮನ್ನ ನಮ್ಸಕ್ ಈ ತರ ಎಲ್ಲ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ ಮಮತಾ. ಅಲ್ಲ ಅಕ್ಕ, ಅವಾಗ ನಾವೇ ಸಾಯಿಸೋಣ ಅಂದಾಗ ನೀನು ಕೇಳ್ತಾನೆ ಇರ್ಲಿಲ್ಲ. ಅದ್ ಯಾವ್ದೋ ಸಾಕ್ಷಿ ಬರುತ್ತೆ ಅದು ಇದು ಅಂತೆಲ್ಲ ಹೇಳ್ತಿದ್ದೆ. ಹೌದು ಹೇಳ್ತಿದ್ದೆ, ಆದ್ರೆ ಯಾವ ಸಾಕ್ಷಿನೂ ಬರ್ಲಿಲ್ವಲ್ಲ. ನನಗೂ ತಾಳ್ಮೆ ಇದೆ ಮಮತಾ, ಆದ್ರೆ ಆ ತಾಳ್ಮೆಗೆ ಒಂದು ಮಿತಿನೂ ಇದೆ. ಪ್ರಭಾಕರ್ ಪ್ರಾಣದ ಮೇಲೆ ನನಗೆ ಯಾವುದೇ ಥರದ ಆಸೆನೂ ಇಲ್ಲ. ಆದರೆ ನಾನು ಅವನ ಹತ್ರ ಇರೋ ಸಾಕ್ಷಿಗೋಸ್ಕರ ಆಸೆ ಪಟ್ಟೆ. ಅವನಷ್ಟು ಹಠ ಸಾಧಿಸ್ತಿದ್ದಾನೆ ಅಂದಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಅವನ ಸಾವಿಂದ ಎಲ್ರ ಕಣ್ಣಲ್ಲೂ ನೀರು ನೋಡ್ಬೇಕು ನಾನು. ಆ ಪ್ರಭಾಕರ್ ಬೀದಿ ನಾಯಿ ಥರ ವಿಲ ವಿಲ ಅಂತ ಒದ್ದಾಡಿ ಸಾಯ್ಬೇಕು. ಅವನನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕು. ಅದನ್ನ ಆ ಶ್ರಾವಣಿ ನೋಡಿ ಲೈಫ್ ಲಾಂಗ್ ಕೊರಗಬೇಕು. ಆಗ ನೋಡು ಅವಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಅಕ್ಕ, ಈಗ ನಂಗೆ ನಂಬಿಕೆ ಬರ್ತಾ ಇದೆ. ನಿನ್ನಲ್ಲಿ ಅದೆಷ್ಟು ರಹಸ್ಯಗಳು ಅಡಗಿದ್ಯೋ ನನಗೆ ಶಾಕ್ ಆಗ್ತದೆ ಅಕ್ಕ. ನಾನ್ ನಿನ್ ತಂಗಿಯಾಗಿ ಹುಟ್ಟಿದಕ್ಕೆ ನಂಗೆ ಹೆಮ್ಮೆ ಇದೆ ಅಕ್ಕ. ಮತ್ತೆ ಇಲ್ಲಿಂದ ಓಡ್ ಹೋಗೋ ಯೋಚನೆ ಎಲ್ಲ ಮಾಡ್ತಿದ್ದೆ, ಅದೆಲ್ಲ ಮಾಡಬೇಡ, ಅರ್ಥ ಆಯ್ತಾ? ಆಯ್ತಕ್ಕ. ಜೈರಾಮ್ ಅವರೇ, ಏನು ಹೇಳ್ತಾ ಇದ್ದೀರಾ? ಸಾವಿನ ನೆರಳು ಅಂದರೆ ಏನು? ಯಾರ ಮೇಲೆ ಸಾವಿನ ನೆರಳಿದೆ? ಏನಿದ್ರು ಅರ್ಥ? ಅದು ಯಾರಿಗಾರು ಆಗ್ಬೋದಮ್ಮ. ಜಾತಕದ ಪ್ರಕಾರ ನೋಡಿದ್ರೆ ಆ ಸಾವಿನ ನೆರಳು ಇಡೀ ಫ್ಯಾಮಿಲಿ ಮೇಲೆ ಇದೆ. ಓಹೋ, ಇವರೇನೋ ಹೇಳ್ಬಿಟ್ರು ಅದನ್ನ ನಾವು ನಂಬಿಡ್ಬೇಕು. ಜೈರಾಮ್ ಅವರೇ, ನೀವೇನು ಮದ್ವೆ ಬ್ರೋಕರ ಅಥವಾ ಮುಂದೆ ಏನಾಗುತ್ತೆ ಅಂತ ಹೇಳೋ ಜ್ಯೋತಿಷಿಗಳ? ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಮನೆಯವ್ರ ಮನಸ್ಥಿತಿನ ಹಾಳು ಮಾಡಬೇಡಿ. ನೋಡಮ್ಮ, ನಾನು ಮದುವೆ ಬ್ರೋಕರು ಹೌದು, ಶಾಸ್ತ್ರ ಕಲ್ತಿರೋ ಜ್ಯೋತಿಷಿನೂ ಹೌದು. ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಗೊತ್ತಿರೋರಿಗೆ ಮಾತ್ರ ಅರ್ಥ ಆಗತ್ತೆ. ಜೈರಾಮ್ ಅವರೇ, ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳಿ, ಅದು ಯಾರ ಮೇಲಿದೆ ಅಂತ. ಅಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನವಾಗಿರಮ್ಮ. ಜ್ಯೋತಿಷಿಗಳಿಗೂ ಕೆಲವು ಲಿಮಿಟ್ಸ್ ಇರುತ್ತಮ್ಮ. ಓ, ಹಾಗಿದ್ರೆ ನಿಮ್ಮ ನಾಲೆಜ್ಗೂ ಲಿಮಿಟ್ ಇದೆ ಅಂತ ಅರ್ಥನಾ? ನಿಶಿ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನಿಶಿ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಸ್ವಲ್ಪ ದಿನ ಯಾರು ಹೊರಗಡೆ ಹೋಗಬೇಡಿ.
ಈ ಫ್ಯಾಮಿಲಿಯವ್ರಿಗೆ ಯಾರಿಗಾದರೂ ಏನು ಬೇಕಾದರೂ ಆಗ್ಬೋದು. ಹಾಗೆ ಈ ಸಾವಿನ ನೆರಳು ನಿಮ್ಮ ಶ್ರಾವಣಿ ಫ್ಯಾಮಿಲಿ ಮೇಲೂ ತಗಲ್ಬೋದು. ಜಯರಾಮ್ ಅವರೇ, ಬೇಕಾದ್ರೆ ನನಗೇನಾದ್ರೂ ಆಗಲಿ ಸಹಿಸ್ಕೊತೀನಿ, ಆದರೆ ಅಕ್ಕಂಗೆ ಮಾತ್ರ ಏನೂ ಆಗಬಾರ್ದು. ನೋಡಪ್ಪ, ಯಾವುದೋ ಒಂದು ದುಷ್ಟಶಕ್ತಿ ನಿಮ್ಮ ಮನೆ ಮೇಲೆ ಕಣ್ಣಿಟ್ಟಿದೆ. ಇದು ತುಂಬ ಕೆಟ್ಟ ಪರಿಸ್ಥಿತಿ ತರಬಹುದು. ಎಲ್ಲರೂ ಸ್ವಲ್ಪ ಜಾಗೃತಿಯಿಂದ ಇರೋದು ತುಂಬ ಒಳ್ಳೆಯದು. ಜಯರಾಮ್ ಅವರೇ, ಇದಕ್ಕೆ ಪರಿಹಾರ ಏನೂ ಇಲ್ವಾ? ಇದೆ. ಇವತ್ತು ಅತ್ತೆ ಊಟ ತಿಂಡಿ ಬಿಡೋ ಮಟ್ಟಿಗೆ ನಾವು ನಡ್ಕೊಂಡಿದೀವಿ ಅಂದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಅವ್ರು ಕೊಟ್ಟ ಪ್ರೀತಿಗೆ ನಾವು ವಾಪಸ್ ಏನು ಕೊಟ್ಟಿದ್ದೀವಿ? ಬರೀ ಟೆನ್ಷನ್ನು, ಕಣ್ಣೀರು, ಕೊರ್ಗು ಅಷ್ಟೇ. ಅವ್ರ ಕೈ ತುತ್ತು ತಿಂದು ಬೆಳೆದಿರೋ ನಾನು ಅವ್ರ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟೆ ಅನಿಸ್ತಾ ಇದೆ. ಛೇ, ಎಂಥ ಪಾಪಿ ನಾನು. ಅಭಿ, ಆಗೆಲ್ಲ ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಇದ್ರಲ್ಲಿ ನಂದಾಗ್ಲಿ ನಿಂದಾಗ್ಲಿ ತಪ್ಪಿಲ್ಲ. ನಿಂದು ತಪ್ಪಿಲ್ಲ ಅಂತ ಹೇಳ್ಬೇಡ. ಎಷ್ಟು 1000 ಸಲ ಬೇಕಾದ್ರೂ ಹೇಳ್ತೀನಿ, ತಪ್ಪೆಲ್ಲ ನಿಂದೆ. ಎಷ್ಟು ಹೇಳಿದ್ರು ನಾನು ನಂಬ್ತಿಲ್ಲ ಅಲ್ವಾ ಅಭಿ? ನಾನು ಹೇಗಂತ ನಂಬಿಸ್ಲಿ? ಸತ್ಯ ನಂಬ್ಸಕ್ಕೆ ಕಷ್ಟಪಡ್ಬೇಕಾಗಿಲ್ಲ, ಸುಳ್ಳು ನಂಬ್ಸಕ್ಕೆ ಕಷ್ಟಪಡ್ಬೇಕು. ಆಯ್ತು ಅಭಿ, ನಾನು ಸಾರಿ ಕೇಳ್ತೀನಿ. ಅಮ್ಮಯ್ಯ ಈ ಥರ ಎಲ್ಲ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿಲ್ವಾ? ಎಷ್ಟು ಸಲ ಹೇಳಿದ್ರು ಸುಳ್ಳೆ, ಸತ್ಯನೇ. ಅಭಿ, ಶ್ರಾವಣಿ ಅವರೇ, ಚೀಕು ತುಂಬಾ ಹಠ ಮಾಡ್ತಿದ್ದಾನೆ, ಏನು ತಿಂತ ಇಲ್ಲ. ಬಿಡು, ಹೊಟ್ಟೆ ಹಸ್ಕೊಂಡಿರ್ಲಿ. ಇವನಿಗೆ ನನ್ನ ಬಗ್ಗೆ ಕೇರ್ ಮಾಡೋದ್ಕಿಂತನೂ ಬರೀ ಹೆಣ್ಮಕ್ಳ ಬಗ್ಗೆನೇ ಯೋಚನೆ. ಆಗೆಲ್ಲ ಯಾರ್ದೋ ಬಗ್ಗೆ ಯೋಚನೆ ಮಾಡ್ಕೊಂಡು ಹಠ ಮಾಡ್ತಾ ಇದ್ದ. ಈಗ ಆದ್ಯ ವಿಚಾರವಾಗಿ ಯೋಚನೆ ಮಾಡ್ಕೊಂಡು ಹಠ ಮಾಡ್ತೇನೆ ಅಷ್ಟೇ. ಇವನು ಊಟ ತಿಂಡಿ ಬಿಟ್ರೆ ನನಗೇನು ಮ್ಯಾಟ್ರ್ ಆಗಲ್ಲ. ನನಗೂ ಹಠ ಮಾಡಕ್ ಬರುತ್ತೆ. ಏನು ಬಾಸ್ದು ಕೋಪ ಇನ್ನ ಕರ್ಗಿಲ್ಲ ಅನ್ಸುತ್ತೆ. ಅವ್ರಿಗೆ ಯಾವಾಗ ಬೇಕಾದರೂ ಕೋಪ ಕಮ್ಮಿ ಆಗ್ಬೋದು, ಆದರೆ ಈ ಟೈಮಲ್ಲಿ ಅವ್ರ ಕೋಪಕ್ಕೊಂದು ಬೆಲೆ ಇದೆ. ಯಾಕಂದ್ರೆ ಅವ್ರದ್ದೇನು ತಪ್ಪಿಲ್ಲ. ಅವ್ರ ಕೋಪ ಮಾಡ್ಕೊಳೋದ್ರಲ್ಲಿ ಅರ್ಥ ಇದೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಎಲ್ಲ ಜನ್ಮದಲ್ಲೂ ನೀನು ನನ್ನವಳೆ ಆಗಿರ್ಬೇಕು ಶ್ರಾವಣಿ. ನನ್ನ ವಜ್ರದಂತ ಗೊಂಬೆಗೆ ಈ ಚಿಕ್ಕ ಹುಡುಗರೆ. ಎಂಥ ಸಂದರ್ಭ ಬಂದ್ರು ನನಗೆ ನೀನು, ನಿನಗೆ ನಾನು ಅನ್ನೋ ಹಾಗೆ ಇದ್ಬೇಡ. ಐ ಲವ್ ಯು ಅಭಿ. ಐ ಲವ್ ಯು ಸೋ ಮಚ್ ಅಂತ. ಕೊನೆಗೆಲ್ಲ ಸರಿ ಹೋಗುತ್ತೆ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅನ್ಕೊಂಡೆ. ಇಬ್ರು ಹ್ಯಾಪಿಯಾಗಿರ್ತೀವಿ ಅಂತ ಅನ್ಕೊಂಡೆ. ಆದ್ರೆ ಅಳ್ಬೇಡಿ ನೀವು, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ನಿಮ್ದೇನು ತಪ್ಪಿಲ್ಲದೆ ಶಿಕ್ಷೆ ಅನುಭವಿಸೋ ಥರ ಆಗೋಯ್ತು. ಥ್ಯಾಂಕ್ಸ್ ಮನ್ವಿ. ಅಟ್ಲೀಸ್ಟ್ ನೀನಾದರೂ ನನ್ನ ಜೊತೆಲಿ ಇದೆಯಲ್ಲ, ಅದೇ ಖುಷಿ ನನಗೆ. ಚೀಕು, ನೀನು ಇದೆಯಾ ನನ್ನ ಜೊತೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಚೀಕು. ಸರಿ, ಇವಾಗಾದರೂ ಊಟ ಮಾಡ್ಬಾ. ಅವ್ರು ಹೇಳಿದ ಮಾತಿನ ಅರ್ಥ ಏನು? ಈ ಮನೆ ಮೇಲೆ ಯಾರು ಸಾವಿನ ಹೇಳಿದೆ?
ಇಷ್ಟು ದಿನ ಬೈದಲ್ಲಿದ್ದಿದ್ದು ಸಾಕು. ಇದನ್ನು ಫಸ್ಟು ಶ್ರಾವಣಿ ಅದಕ್ಕೆ ಹೇಳಬೇಕು. ನಾನು ಯಾಕೆ ಇನ್ನೂ ವೆಯ್ಟ್ ಮಾಡ್ತಿದ್ದೀನಿ, ಅವ್ರಿಗೆ ಫೋನ್ ಮಾಡೋಣ. The number you're calling is switched off right now. Please try later. The number you're calling is switched off right now.